ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ಮೊದಲನೇ ಪ್ರಶ್ನೆ, ಊಟವಾದ ತಕ್ಷಣ ನೀರು ಕುಡಿಯುವುದರಿಂದ ಆಗುವ ಪರಿಣಾಮವೇನು? ನಿಮ್ಮ ಆಪ್ಷನ್ಸ್: ಅಜೀರ್ಣ, ಅನಾರೋಗ್ಯ, ಜೀರ್ಣಶಕ್ತಿ ಹೆಚ್ಚಳ, ತೂಕ ನಿಯಂತ್ರಣ. ಸರಿಯಾದ ಉತ್ತರ ಎ ಮತ್ತು ಬಿ, ಅಜೀರ್ಣ ಮತ್ತು ಅನಾರೋಗ್ಯ. ತಕ್ಷಣ ನೀರು ಕುಡಿದರೆ ಆಹಾರ ಸಂಪೂರ್ಣ ಜೀರ್ಣವಾಗದೆ ತೊಂದರೆ ಉಂಟು ಮಾಡುತ್ತದೆ. ಟ್ರೈಗ್ಲಿಸರೈಡ್ಗಳ ಪ್ರಮಾಣ ರಕ್ತದಲ್ಲಿ ಹೆಚ್ಚಾಗುತ್ತವೆ. ಇದು ರಕ್ತವನ್ನು ಗಾಢವಾಗಿಸುತ್ತದೆ ಹಾಗೂ ಹೃದಯ ಮತ್ತು ಮೆದುಳಿಗೆ ಇದು ಹಾನಿ ಮಾಡುವ ಸಾಧ್ಯತೆ ಹೆಚ್ಚಿರುತ್ತದೆ. ನಿಮ್ಮ ಎರಡನೇ ಪ್ರಶ್ನೆ, ಚರ್ಮದ ವ್ಯಾಧಿಗಳಿಗೆ ಪರಿಣಾಮಕಾರಿಯಾಗಿರುವುದು ಯಾವುದು? ನಿಮ್ಮ ಆಪ್ಷನ್ಸ್: ಕಪ್ಪು ಮಣ್ಣು, ಕತ್ತೆ ಹಾಲು, ಬೇವಿನ ಎಣ್ಣೆ, ತೆಂಗಿನ ನೀರು. ಸರಿಯಾದ ಉತ್ತರ ಕತ್ತೆ ಹಾಲು. ಕತ್ತೆ ಹಾಲಿನಲ್ಲಿ ವಿಟಮಿನ್ ಎ, ಸಿ, ಇ ಇತ್ಯಾದಿ ಸಮೃದ್ಧವಾಗಿದ್ದು ಚರ್ಮದ ಸುಕ್ಕು, ಎಸುಬು ಮತ್ತು ಅಲರ್ಜಿಯನ್ನು ನಿವಾರಣೆ ಮಾಡುತ್ತದೆ ಹಾಗೂ ಸೂಕ್ಷ್ಮ ಚರ್ಮದವರು ಸಹ ಇದನ್ನು ಉಪಯೋಗಿಸಬಹುದು. ನಿಮ್ಮ ಮೂರನೇ ಪ್ರಶ್ನೆ, ಅಮಾವಾಸ್ಯೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡದಿರಲು ಕಾರಣವೇನು? ನಿಮ್ಮ ಆಪ್ಷನ್ಸ್: ಮೂಢನಂಬಿಕೆ, ವಾಡಿಕೆ, ಕೆಟ್ಟ ದಿನ, ಸೂಕ್ತವಲ್ಲ. ಅಮಾವಾಸ್ಯೆಯಲ್ಲಿ ಚಂದ್ರ ಮತ್ತು ನಕ್ಷತ್ರಗಳ ಅನುಕೂಲತೆ ಇರುವುದಿಲ್ಲ. ಶುಭ ಕಾರ್ಯಗಳಿಗೆ ಇದು ಅಶುಭ ಸಮಯ. ನಿಮ್ಮ ನಾಲ್ಕನೇ ಪ್ರಶ್ನೆ, ಅನಿಯಮಿತ ಪೀರಿಯಡ್ಸ್ ನಿಯಂತ್ರಣಕ್ಕೆ ಸಹಾಯವಾದದ್ದು ಯಾವುದು? ನಿಮ್ಮ ಆಪ್ಷನ್ಸ್: ಏಲಕ್ಕಿ, ಮೀನು, ಬೆಲ್ಲ, ಸೀತಾಫಲ. ಸರಿಯಾದ ಉತ್ತರ ಬೆಲ್ಲ. ಬೆಲ್ಲದ ಉಷ್ಣ ಸ್ವಭಾವ ಋತುಸ್ರಾವವನ್ನು ಉತ್ತೇಜಿಸುತ್ತದೆ, ಸೆಳೆತ ಕಡಿಮೆ ಮಾಡುತ್ತದೆ. ಬೆಲ್ಲದಲ್ಲಿ ಪೋಷಕಾಂಶಗಳಿರುವುದರಿಂದ ಹಾರ್ಮೋನ್ ಸಮತೋಲನವನ್ನು ಮಾಡುತ್ತದೆ. ಐದನೇ ಪ್ರಶ್ನೆ, ಮ್ಯಾಂಚೆಸ್ಟರ್ ಸಿಟಿ ಆಫ್ ಕರ್ನಾಟಕ ಎಂದೆನಿಸುವ ನಗರ ಯಾವುದು? ನಿಮ್ಮ ಆಪ್ಷನ್ಸ್: ಹುಬ್ಬಳ್ಳಿ, ಧಾರವಾಡ, ಗದಗ, ದಾವಣಗೆರೆ. ಸರಿಯಾದ ಉತ್ತರ ದಾವಣಗೆರೆ. ದಾವಣಗೆರೆ ಜಿಲ್ಲೆ ಜವಳಿ ಉದ್ಯಮದಲ್ಲಿ ಪ್ರಮುಖ ಕೇಂದ್ರ. ಹತ್ತಿ ಗಿರಣಿಗಳು ಮತ್ತು ಫ್ಯಾಕ್ಟರಿಗಳು ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ನಿಮ್ಮ ಆರನೇ ಪ್ರಶ್ನೆ, ತಲೆನೋವನ್ನು ತ್ವರಿತವಾಗಿ ಕಡಿಮೆ ಮಾಡುವುದು ಯಾವುದು? ನಿಮ್ಮ ಆಪ್ಷನ್ಸ್: ಬಾಳೆಹಣ್ಣು, ಚಾಕೊಲೇಟ್, ಶುಂಠಿ, ಕಾಫಿ. ಸರಿಯಾದ ಉತ್ತರ ಶುಂಠಿ. ರಕ್ತನಾಳಗಳ ಊತ ಕಡಿಮೆ ಮಾಡುತ್ತದೆ ಹಾಗೂ ನೈಸರ್ಗಿಕವಾಗಿ ವೇದನಾ ಶಮನಕಾರಿ. ಇದು ಪ್ರತಿದಿನ ಸೇವನೆಯಿಂದ ತಲೆನೋವು ಕಡಿಮೆ ಮಾಡುತ್ತದೆ. ನಿಮ್ಮ ಏಳನೇ ಪ್ರಶ್ನೆ, ಹುಣಸೆ ಹುಳಿ ಯಾರು ತಿನ್ನಬಾರದು? ನಿಮ್ಮ ಆಪ್ಷನ್ಸ್: ಅಲರ್ಜಿ, ಹಲ್ಲಿನ ಸಮಸ್ಯೆ, ಗ್ಯಾಸ್ಟ್ರಿಕ್, ಕಿಡ್ನಿ ಸ್ಟೋನ್. ಸರಿಯಾದ ಉತ್ತರ ಹಲ್ಲಿನ ಸಮಸ್ಯೆ. ಹುಣಸೆ ಹಣ್ಣು ತಿನ್ನುವುದರಿಂದ ಹಲ್ಲು ನೋವು, ಹಲ್ಲು ಜುಮ್ಮೆನಿಸಬಹುದು. ಅಲರ್ಜಿ ಇರುವವರಿಗೆ ತುರಿಕೆ ಮತ್ತು ತಲೆ ತಿರುಗು ಉಂಟಾಗಬಹುದು. ಇದು ಅಜೀರ್ಣ ಮತ್ತು ಮಲಬದ್ಧತೆ ಇರುವವರು ಅವಾಯ್ಡ್ ಮಾಡಬೇಕು. ನಿಮ್ಮ ಎಂಟನೇ ಪ್ರಶ್ನೆ, ಎಲೆ ಅಡಿಕೆ ಸೇವನೆಯಿಂದ ಯಾವ ಸಮಸ್ಯೆಗಳು ನಿವಾರಣೆಯಾಗುತ್ತವೆ? ನಿಮ್ಮ ಆಪ್ಷನ್ಸ್: ಮಲಬದ್ಧತೆ, ಸಂಧಿವಾತ, ಬಿಪಿ, ಶುಗರ್. ಸರಿಯಾದ ಉತ್ತರ ಎ ಮತ್ತು ಬಿ, ಮಲಬದ್ಧತೆ ಮತ್ತು ಸಂಧಿವಾತ. ವೀಳ್ಯದೆಲೆ ಮತ್ತು ಅಡಿಕೆ ಜೀರ್ಣಕ್ರಿಯೆಗೆ ಬಹು ಸಹಾಯಕಾರಿ. ಇದು ಬೆನ್ನು ಮತ್ತು ಕೀಲು ನೋವಿಗೆ ಶಮನಗೊಳಿಸುತ್ತದೆ. ವಾತ ಮತ್ತು ಅಲ್ಸರ್ ಸಮಸ್ಯೆಗೆ ಇದು ಸಹಾಯಕಾರಿ. ನಿಮ್ಮ ಕೊನೆಯ ಹಾಗೂ 9ನೆಯ ಪ್ರಶ್ನೆ, ದೇವನಹಳ್ಳಿ ಕೋಟೆಯನ್ನು ಕಟ್ಟಿಸಿದವರು ಯಾರು? ನಿಮ್ಮ ಆಪ್ಷನ್ಸ್: ಕೆಂಪೇಗೌಡರು, ಮಲ್ಲಬೈರೇಗೌಡ,
ನಂಜರಾಜಯ್ಯ ಟಿಪ್ಪು ಸುಲ್ತಾನ್. ಸರಿಯಾದ ಉತ್ತರ ಮಲ್ಲಬೈರೇಗೌಡ. 1501ರಲ್ಲಿ ಮಣ್ಣಿನ ಕೋಟೆ ನಿರ್ಮಾಣವಾಯಿತು. ಇದು ವಿಜಯನಗರದ ಅಡಿಯಲ್ಲಿತ್ತು. ಹೈದರ್ ಅಲಿ ನಂತರದಲ್ಲಿ ಇದು ಕಲ್ಲಿನ ಕೋಟೆಯಾಗಿ ಮಾರ್ಪಟ್ಟಿತು. ಟಿಪ್ಪು ಸುಲ್ತಾನ್ ಜನ್ಮಸ್ಥಳ ಈ ಕೋಟೆ ಬಳಿಯೇ ಇದೆ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ನಿಮ್ಮ ಆಯ್ಕೆಗಳು: ಕೆ.ಸಿ. ರೆಡ್ಡಿ, ಸಿದ್ದರಾಮಯ್ಯ, ಯಡಿಯೂರಪ್ಪ, ಬಂಗಾರಪ್ಪ. ಸರಿಯಾದ ಉತ್ತರ ಕೆ.ಸಿ. ರೆಡ್ಡಿ. ಕೆ.ಸಿ. ರೆಡ್ಡಿಯವರು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿಯಾಗಿದ್ದರು. ಮೂಲತಃ ಆಂಧ್ರದವರಾಗಿದ್ದ ಕೆ.ಸಿ. ರೆಡ್ಡಿಯವರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿದ್ದರು. ಸ್ನೇಹಿತರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ. ಧನ್ಯವಾದಗಳು.